ಇದೆಲ್ಲ ಅಪರೂಪದಲ್ಲಿ ಅಪರೂಪ ಸರ್. ಫಿಲಮ್ ನೋಡಕ್ ನಾನು ಬರ್ತಾ ಇರಲಿಲ್ಲ, ಯಾಕಂದ್ರೆ ನಾವೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ನ ಎಕ್ಸೆಪ್ಟ್ ಮಾಡ್ತಾ ಇರ್ತೀವಿ. ಇವತ್ತೇನಾರ ಮಾಡಿ ಒಂದು ಮೂವಿ ನೋಡಬೇಕು ಅಂತ ಡಿಸೈಡ್ ಮಾಡಿ ಗಾಂಧಿನಗರ ಕಡೆ ಪಯಣ ಬೆಳೆಸಿದೆ ಸರ್. ದಯಮಾಡಿ ರೋನಿ ಅಂತ ಒಂದು ಹೊಸ ತಂಡ, ಹೊಸಬ್ರು ಏನೋ ಒಂದು ಕನ್ಸೋತ್ ಬಂದಿರ್ತಾರೆ. ಇವತ್ತು ನನ್ನ ದುಡ್ಡಿಗೆ ಲಾಸ್ ಇಲ್ಲ ಸರ್. ಎಕ್ಸಲೆಂಟ್ ಮೂವಿ ನೋಡಿದೆ. ಎಂಡ್ ಆಫ್ ದಿ ಮೂಮೆಂಟ್ ಗೂಸ್ ಬಂಪ್ಸು ಸರ್, ಗೂಸ್ ಬಂಪ್. ಕಣ್ಣಲ್ಲಿ ನೀರು ತರಿಸ್ಬಿಟ್ರು ಗುರುತೇಜ್ ಶೆಟ್ಟಿ. ನಿಜವಾಗ್ಲೂ ಸರ್ ಕೋಟಿ ನಮಸ್ಕಾರ ಗುರುತೇಜ್ ಶೆಟ್ಟಿಗೆ. ಎಕ್ಸಲೆಂಟ್ ಮೂವಿ ಕೊಟ್ಟಿದ್ದಾರೆ. ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ, ನನ್ನಂತ ಸಾಮಾನ್ಯನ ಮನಸ್ಸನ್ನ ಗೆದ್ದಿದ್ದಾರೆ ಸರ್ ಅವರು. ಕೋಟಿ ನಮಸ್ಕಾರ. ನಮ್ಮ ಮನೆ ಅಕ್ಕಪಕ್ಕ ಇರೋರಿಗೆಲ್ಲ ಮೂವಿಗೆ ಕರ್ಕೊಂಡು ಹೋಗ್ತೀನಿ. ಏನ್ ಗೊತ್ತಾ, ಕನ್ನಡಿಗರು ಗೆದ್ದರೆ ನಾನು ಗೆದ್ದಂಗೆ. ಕನ್ನಡಿಗರು ಗೆಲ್ಲಬೇಕು ಸರ್. ನಾವು ಯಾವ ದೇಶಕ್ಕೂ ಯಾವ ರಾಜ್ಯಕ್ಕೂ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಒಂದು ಹೊಸ ಡಿಫ್ರೆಂಟ್ ಆಗಿ ಪ್ರೀತಿ ಜೊತೆಗೆ ಅಂಡರ್ವರ್ಲ್ಡ್, ಪ್ರೀತಿ ಜೊತೆಗೆ ಕನಸು, ಪ್ರೀತಿ ಜೊತೆಗೆ ಎಂಡ್ ಆಫ್ ಮೂಮೆಂಟು, ಸೆಂಟಿಮೆಂಟ್ ತರಿಸ್ಬಿಟ್ಟ ಸರ್ ಪುಣ್ಯಾತ್ಮ. ಎಕ್ಸಲೆಂಟ್ ಮೂವಿ ಕೊಟ್ಟ ಗುರುತೇಜ್ ಶೆಟ್ಟಿಗೆ ಕೋಟಿ ನಮಸ್ಕಾರ. ಲವ್ ಯು ಗುರುತೇಜ್ ಶೆಟ್ಟಿ. ಸೂಪರ್ ಸರ್. ರೋನಿ ಮೂವಿ 100 ಡೇಸ್ ಓಡ್ಲಿ. ಭಗವಂತ ತಾಯಿ ರಾಜರಾಜೇಶ್ವರನ ಕೇಳ್ಕೊಂತೀನಿ, ನಮ್ಮ ಕನ್ನಡಿಗರು ಬೆಳಿಬೇಕು. ಯಾರೆಲ್ಲ ಮೂವಿ ನೋಡಿಲ್ಲ ಇವತ್ತೇ ಬಂದು ರೋನಿ ಮೂವಿನ ನೋಡಿ ಅಂತ ನಾನು ಕೇಳ್ಕೊಂತ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಸ್ಟೋರಿ ತುಂಬ ಚೆನ್ನಾಗಿದೆ. ಒಬ್ಬ ಕಲಾವಿದ ಆಗಿ ಬೆಳಿಬೇಕು ಅಂದ್ಕೊಂಡವ್ರಿಗೆ ಏನಾಗುತ್ತೆ ಅಂದರೆ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಸರ್. ಕಿರಣ್ ಸೂಪರ್ ಸರ್. ಅವನ ಇಲ್ಲ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಅನ್ಸೋದೇ ಇಲ್ಲ. ಅವರು ಸೀರಿಯಲ್ಸ್ ಮಾಡಿರ್ಬೋದು, ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಒಳ್ಳೆ ಸ್ಥಾನಕ್ಕೆ ಬರ್ತಾರೆ ಅನ್ಸುತ್ತೆ ಸರ್. ತುಂಬ ಇಷ್ಟ ಆಯಿತು ಸರ್. ತುಂಬ ಚೆನ್ನಾಗಿದೆ ಸರ್. ಯಾವತ್ತೂ ನಾನು ಸಸ್ಪೆನ್ಸ್ ಫಿಲ್ಮ್ ನೋಡೋದು, ಆದರೆ ಈ ಥರ ಫಿಲ್ಮ್ ನಾಳೆ ಒಂದು ಸತ್ಯ ನಾನು ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಹೇಳ್ತೇನೆ. ಇನ್ನೂ 5 ಸಲ ನೋಡ್ತೀನಿ ಸರ್. ಈಗ ಫ್ರೀ ಟಿಕೆಟ್ ಅಂತ ಯಾವ ಪಿಕ್ಚರಲ್ಲೂ ಕೊಡಲ್ಲ. ನೀವು ಕೊಟ್ಟಿದ್ದೀರಾ, ಅನ್ನನ್ನು ಕೊಟ್ಟಿದ್ದೀರಾ. ರಿಯಲಿ ಹೇಳ್ತೇನೆ, ನೆಕ್ಸ್ಟ್ 5 ಸಲ ಅಲ್ಲ 10 ಸಲ ನೋಡ್ತೇನೆ ನಾನು. ಯಾಕಂದರೆ ಅಷ್ಟು ಎಕ್ಸ್ಪೆನ್ಸಿವ್ ಲವ್ ಸ್ಟೋರಿ, ಫೈಟಿಂಗ್, ಇಮೋಷನ್ಸ್ ಎಲ್ಲ ಇದೆ ಈ ಫಿಲ್ಮಲ್ಲಿ. ದೇವರು ಒಳ್ಳೆ ಮಾಡಲಿ, ಪಿಕ್ಚರ್ ಚೆನ್ನಾಗಿ ಕೊಡಲಿ ಅಂತ ಕೇಳ್ತಾ ಇರೋದು.